ಅಡ್ಮಿಟ್ ಮಾಡಿದ್ವಲ್ಲ, ಹಾ ಸತ್ತೋಗ್ಬಿಟ್ರಣ್ಣ ಬೆಳಿಗ್ಗೆ. ಸತ್ತೋಗ್ಬಿಟ್ರು. ನಾನು ಏನಣ್ಣ ಮಾಡ್ಲಿ ಯಾರಿಗೆ ಮಾಡಿದ್ರೆ ನೀವು? ಅಣ್ಣ? ನರಸಿಂಹಣ್ಣಂಗಲ್ವಾ, ಬಳ್ಳಾಪುರ BN ನರಸಿಂಹರಾಜು. ಅಣ್ಣ ನರಸಿಂಹಣ್ಣ ಎಲ್ಲಿದೀಯಾ? ಇದು ಬಾಣಾವರನ ಕಡೂರಾಗಿದ್ದಿ? ಕಡೂರಾಗಿದ್ದೀಯ? ಏನಣ್ಣ ಹಿಂಗಾಗೋಯ್ತು? ಅಣ್ಣ ಊರಾಗಿಲ್ವ ಬಳ್ಳಾಪುರದಾಗೆ? ಇಲ್ಲ, ನಮ್ಮ ಚಿಕ್ಕಪ್ಪರ್ ನೋಡಕ್ ಬಂದಿದ್ದಿ ಶಿವಮೊಗ್ಗ. ಅಯ್ಯೋ, ಇಂಥ ಟೈಮಾಗೆ ನರಸಿಂಹಣ್ಣ ನೀ ಇರ್ಬೇಕಾಗಿತ್ತಣ್ಣ. ಯಾಕೆ? ಯಾಕಂದ್ರೆ ನಮ್ಮ ಮನೆ ಹಿಂಗಾಗೋಯ್ತಲ್ಲಣ್ಣ. ಸತ್ತೋಯ್ತು ಕಣ, ಕೊನೆಗೆ ಸತ್ತೋದ್ರು. ಉಳಿಲಿಲ್ಲ ಅಣ್ಣ, ಸತ್ತೋದ್ರು. ಯಾರು? ಅಣ್ಣ ಸತ್ತೋಗ್ಬಿಟ್ರು, ಉಳಿಲಿಲ್ಲ ಅಣ್ಣ. ಅದಿರ್ಲಿ, ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ನಾನು ನೀನೇ ಮಡಿಕೊಂಬೇಕಣ್ಣ. ನೀನ್ ಆಯ್ತು ಸರ್, ಬರ್ತೀವಿ. ಹೇಳ್ರಿ, 11:11 ಹೆಂಗ್ ಬರ್ತೀನಿ ಅಣ್ಣ. 11 ಎಷ್ಟು ಗಂಟೆಗೆ ಮಡಿಕೊಂಡ್ಲಣ್ಣ? ನಿಮ್ಗೆ ಯಾರು ಹೇಳಿ ನೀವು? ನಾನಣ್ಣ, ಸಾವಿತ್ರಮ್ಮ. ಯಾವ ಟ್ರೈನಾಗ ಬರೀ ಸತ್ತೋದ್ರೆ ಫೋನ್ ಮಾಡ್ತಾರೆ. ಟ್ರೈನಾಗ ತಲೆ ಹೊಡ್ತದೆ. ಯಾರು ಗೊತ್ತಾಗ್ತಾ ಇಲ್ಲ. ನೆನ್ನೊಬ್ರು ತೀರೋದ್ರು, ಇವತ್ತು ಅಲ್ಲಿ ಒಬ್ರು, ಮೊನ್ನೆಯವ್ರು ಇನ್ನೊಬ್ರು. ಅಮ್ಮಮ್ಮ ಅದೆಲ್ಲ ಉರಿತೈತೆ ಅಣ್ಣ. ಮಣ್ ಮಾಡಕ್ಕೂ ಕಾಸಿಲ್ಲ ಕಣ, ಬರ್ಬೇಕು ನೀನೇನೆ ಮುಂದೆ ನಿಂತ್ಕೊಂಡು ಮಣ್ ಮಾಡ್ಬೇಕಣ್ಣ. ಯಾವ ಅಗಲ್ಗುಂಟೆ? ಓಣ ಶಂಕರಪ್ಪರ. ಅಯ್ಯೋ, ನಿನ್ಗೆ ಏನು ಹೇಳಿದ್ದೆ ಹೇಳ್ಕೊಂಡು ಕೂತ್ಕೊಂಡ್ಬೇಕ ನಾನು. ನಿನಗೇನು ಈ ಕಷ್ಟಗೂ ನಿನಗೆ ಅಂದೂರಿ ಅಲ್ವಾ ನಿನಗೆ ಮಾಡಬೇಕು ಅಂತ ಬಂದು ನಮ್ಮ ಮನೆ ಸತ್ತೋದ್ರಲ್ಲ. ನನ್ನ ಜೀವನ ಹೆಂಗೆ ಈಗ? ಅಲ್ಲಿಮ್ಮರಿಗೆ ಫೋನ್ ಮಾಡ್ರಿ ಇವ್ರಿಗೆ ಅಂತ, ಕೆಂಪಣ್ಣವ್ರಿಗೆ, ಅವ್ರಿಗೆ ಕರೆಗೌಡ್ರಿಗೆ. ಅಣ್ಣ ಅದಿರ್ಲಿ, ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ನಾನು ನೀನೇ ಮಡಿಕೊಂಬೇಕಣ್ಣ. ನೀನ್ ಏನ್ ಮಾಡ್ತೀಯ? ವಿರಹ ವೇದನೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಒಬ್ಳೆ ರೂಮ್ ಆಗಿರ್ತೀನಲ್ಲ. ಇದು ನಿಮ್ಮ ಯಜಮಾನ್ರೆ ಏನ್ ದಾರಿ ಕೊಟ್ಟವ್ರ? ಹಂಗ್ ಮಾಡು. ಏನ್ ದಾರಿ ಕೊಟ್ಟಾರವ್ರು? ಎಲ್ಲವನು ನಾನು ಹೋಗಿ ಆಲೆ ಮಣ್ಣು ಹಾಕೊಂಡು 14 ವರ್ಷ ಆಯ್ತು. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ನಿದ್ದೆ ಮಾತ್ರ ನುಂಗು. ನನ್ಗೆ ಅವೆಲ್ಲ ನುಂಗ್ಬಾರ್ದು, ಅವು ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನ ಬಿಗ್ಗೆ ಕೆಲಸ ಮಾಡು. ಏನ್ ಕೆಲಸ? ಹೊಲ್ದ ಕೆಲಸ. ಇದು ದನ ಕರ, ಎಮ್ಮೆ ದನ ಮೇಯ್ಸೋದು, ಹಾಲು ಕರಿಯೋದು, ಹುಲ್ಲಾಕೋದು. ನೀನ್ ಅವೆಲ್ಲ ಮಾಡ್ತೀಯಾ? ನೀನ್ ಅವೆಲ್ಲ ಮಾಡ್ತೀಯಾ? ಇಲ್ಲ, ನಾನು ಅಂಗಡಿ ಸಾಮಾನು ತರೋದು, ಮನೆಗೆ ಕೊಡೋದಷ್ಟೇ. ಮತ್ತೀಗ ನೀನೇನು ಮಾಡಲ್ಲ, ಮತ್ತೆ ನನಗೆ ಮಾತ್ರ ಮಾಡುವಂತೀಯ? ಮಕ್ಳು ಮರಿ ಸಾಕೊಂಡು ಅದೇ ನಮ್ ಬದುಕು ಅಂತ ಮನೆ ಸಾರ್ಸೋದು, ಗುಡ್ಸೋದು, ಬಳಿಯೋದು. ಮನೆ ಸಾಕೊಂಡು ಮಕ್ಳು ಮರಿ ಸಾಕು, ಒಳ್ಳೆ ಜೀವನ ಭಗವಂತ ಜೀವನ ಕೊಡಪ್ಪ ಮಕ್ಳಿಗೆ. ನಮ್ಗೊಂದು ಆರೋಗ್ಯ ಕೊಡು ಅಂತ ಕೈ ನಿಂಗೆ ಹಂಗೂ ಬೇಜಾರಾತು ಅಂದ್ರೆ ಅದನ್ನ ಪುನೀತ್ ಹೇಳ್ಕೊಳ್ಳಿ. ಅವೆಲ್ಲ ಹೋಗಿ ಬರ್ತೀನಿ. ಇದು ಯಾವನ ಧಾರವಾಹಿ, ಟಿವಿ ಸೀರಿಯಲ್ ಹಾಕಿ ಅದನ್ನ ಹರ್ಕತಿ ಅರ್ಧಾಕ್ರಿ ಹರ್ಕತಿ. ಸ್ವಾಮಿ ಇದು ದೇವರು, ಭೂಕೈಲಾಸ, ಆಮೇಲೆ 3 ವಜ್ರ, ಆಮೇಲೆ ಸಂಪೂರ್ಣ ರಾಮಾಯಣ, ಭಕ್ತಾಸುರ, ಯಾವನ ನೋಡಿ. ಹೌದಾ? ನಂಗೆ ಆತರ ಒಂದು ಏನೋ ಭಕ್ತಿ ಬಂದಂಗಾಗುತ್ತೆ, ಒಂದು ಜ್ಞಾನಾರ್ಜನೆ ಆದಂಗಾಗುತ್ತೆ. ಇಷ್ಟದ್ನಾಗೆಲ್ಲ ಫೋನ್ ಮಾಡಬಾರ್ದು. ಆಮೇಲೆ ನಿಮ್ಮ ಮಗರು, ನಿಮ್ಮ ಮಗಳು ಎಲ್ಲ ಕೇಳಿಸ್ಕೊಂಡು. ನನಗೆ ಅವ್ರ ಬಗ್ಗೆ ಏನು ಚಿಂತೆ ಇಲ್ಲ.
ನನಗೆ ನೀನು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾನು ಎಷ್ಟು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇಲ್ಲ ನಾನು ನೋಡೇ ಇಲ್ಲ. ನಾವು ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಯಾಕೆ ನಾವೆಲ್ಲ ಆಸೆ ಇಟ್ಕೊಂಡು ಸಾಯ ಮುಂದ್ಗಡೆಗೆ ಆಮೇಲೆ ಇದು ಮಕ್ಳು ಮರಿಯಿಂದ ದೂರ ಆಗ್ತೀವ? ಮಕ್ಕಳು ಮರಿಂದ ದೂರ ಆಗಲ್ಲ ನಾನು. ನೀನು ಯಾವಾಗ ವಾರಕ್ಕೆ ಒಂದ್ಸರಿ ನನ್ನ ಬಂದು ಹೋಗು ಮನೆಗೆ. ಇಲ್ಲ ಅಕ್ಕ, ನಾವು ಬರಲ್ಲ. ಯಾಕೆ ಯಾಕೆ ಮಕ್ಳು ಮರಿನ ದೇವ್ರು ಅನ್ಕೊಂಡು ನಂಟ್ರು ನನ್ನ ಜಮೀನು ಆಸ್ತಿ ಗಂಡ ಅನ್ಕೊಂಡು ಜೀವನ ಮಾಡಕ ಏನು ಭೂಮಿ ಮೇಲೆ ಬಂದಿದ್ಯಾ ಒಂದ್ ದಿನ ಎಲ್ಲರೂ ಒಂದಿವ್ಸ ಕಾಯಿ. ಅಲ್ಲ, ನಿನ್ನ ಪ್ರೀತಿ ಎಲ್ಲಾರ್ಗೂ ದಾರಿ ಆಗ್ಲಿತ್ತಿ, ನನಗ್ಯಾಕೆ ದಾರಿ ಇರಲ್ಲ? ಹಿಂಗೇನು ದಾರಿ ಇದು ಒಂದ್ ಕ್ಯಾನ್ ತಪ್ಪಿದ್ರೆ ಎರಡ್ ಕ್ಯಾನ್ ತಪ್ಪ 3 ಕ್ಯಾನ್ ಇನ್ನು 10,000 ಡೇರಿ ಹೋಗ್ಬೇಕಲ್ಲ, ಕ್ಯಾನ್ ತರ್ಸ್ಬೇಕು ದಾರಿ ಆಗೈತೆ. ಅಲ್ಲ, ನೀನು ಎಲ್ಲಾರ್ಗು ನಿನ್ನ ಪ್ರೀತಿ ಕೊಡ್ತೀಯ, ನನಗೂ ಯಾಕೆ ಕೊಡಲ್ಲ ನಿನ್ನ ಪ್ರೀತಿ? ಪ್ರೀತಿ ಕೊಡ್ತೀವಿ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲ ಇಷ್ಟಪಡ್ತಾರೆ. ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ಕಣಕ್ಕ. ನಾನು ನಿನ್ನ ಒಳ್ಳೇನು ಅನ್ನೋದ್ ಕೆಲವು ನಾನು ನಿನ್ನ ಪ್ರೀತಿ ಇಷ್ಟ ಮಾಡ್ತಿರೋದು. ನೀನು ನನಗೆ ಪ್ರೀತಿ ಕೊಡು. ಆಯ್ತು, ಒಳ್ಳೇದಾಗ್ಲಿ. ದೇವ್ರು ನಿನಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ. ಎಲ್ಲನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ್ದನ್ನ ಓದಕ್ ಬರಂಗಿದ್ರೆ ಒಂದ್ ಬುಕ್ ಓದು. ಅವೆಲ್ಲ ಓದ್ತೀನಿ. ಆದ್ರೆ ಯಾವ್ದನ ಒಂದು ಕತೆ ಹಾಕೊಂಡಿದ್ದು ಇದ್ರಾಗೆ ಮೊಬೈಲ್ ಕತೆ ಹಾಕಿದ್ದು ಕೇಳಿಸ್ಕೊಳಕ ನಮ್ಗೆ ಯಾಕಕ್ಕ ಹಿಂಗೆ ತೊಂದ್ರೆ ಕೊಡ್ತೀವಿ ಇಷ್ಟೊತ್ತಿನಾಗ ಒಂದ್ ನಿದ್ದೆ ಮಾಡೋ ಟೈಮು ಯಾರೋ ನಂಟ್ರನ್ನೋದ್ರ ಕಡೆಯಿಂದ ಯಾವ್ದೋ ಎಮರ್ಜೆನ್ಸಿ ಫೋನು ಅಂತ ಇರ್ತದೆ ಕಣಕ್. ಯಾವ ಏನೋ ಹೆಚ್ಚು ಕಮ್ಮಿ ಒಳ್ಳೇದ ಕೆಟ್ಟದ ಆಯ್ತು ಅಂತ ಇರ್ತದೆ ಕಣಕ್ಕ. ನಾನೇನು ಗೊತ್ತಾ, ನನ್ಗೆ ಪ್ರೀತಿ ನೀನ್ ಯಾಕೆ ಕೊಡಲ್ಲ ನನ್ಗೆ? ಪ್ರೀತಿ ಆದ್ಯಾವ್ರು ಕಂಡ ಆಸೆ ನಮ್ಮ ಬಾನಿಗೆ, ಹಸಿವಿನಲ್ಲೂ ಹಬ್ಬಾನಿ ನಿತ್ಯವಿದು ದಾರಿನಿ ನನ್ನ ನಿನ್ನ ಬಾಳ್ಮೆಗೆ. ಪ್ರೀತಿಯೇ ಆದ್ಯಾವ್ರು ಕಂಡ ಆಸ್ತಿ ನಮ್ಮ ಬಾಳ್ಮೆಗೆ. ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ನು ಯಾರು ಸತ್ತೋಗಿರೋದು? ಸಿದ್ಧಾರ್ಥ ಅಲ್ಲ, ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ನಾವು ಬದುಕಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗೆ ಕಾರ್ ಮಾಡ್ತೀನಿ, ಸಿಗಂದೂರ್ಗನ ಹೋಗಿ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದು ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ಟಿರೋ ಸದರ ಅಂತ ಗಲಾಟೆ ಮಾಡ್ತಾರೆ. ಅವ್ರ ದುಡ್ಡೆಲ್ಲ ಯಾಕೆ ಇಸ್ಕೊಳಕ್ ಹೋಗ್ತೀಯ? ಇಲ್ಲ, ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು, ಹೋಗ್ಬಿಟ್ಟು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ. ನೀನ್ ಬರ್ತೀಯಾ? ಇಲ್ಲ, ನಾನ್ ಬರಲ್ಲ. ಇಲ್ಲ, ಬಾ, ಹೋಗ್ಬಿಟ್ಟು ಬರೋಣ. ನೋಡಿ, ನಿನ್ನೆ ನರಸಿಂಹಸ್ವಾಮಿ ಮೇಲೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು. ನಾಳೆ ಯಾವ ಕತೆ? ಬೆಳಗ್ಗೆ ಬಲ್ಲ. ಹಲೋ ಹಲೋ, ಇದು ನಾಳೆ ಏನ್ರಿ ಶ್ರಾವಣನ? ಹಲೋ, ಮಗ ಕಪ್ಪು ಆಗ್ಬಿಟ್ಟು ನೀರ್ ಮೇಲೆ ಹೆಣ್ಣು ಸಾಗ ಇವರು. ಹಲೋ, ಅದ್ರ ಮೇಲೆ ಬಿದ್ದವ್ರಲ್ಲ ಮಗ ಇವರು. ಹಲೋ ಹಲೋ, ನರಸಿಂಹಸ್ವಾಮಿ ಮೇಲೆ ನನ್ನ ಜೊತೆ ಬರ್ಲಿಲ್ಲ. ನರಸಿಂಹಸ್ವಾಮಿ ಮೇಲೆ ಆಣೆ. ನಿನ್ಗೇನ ಸಿಕ್ಕಿಡ್ರೈತೇನಮ್ಮ? ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥಸ್ವಾಮಿಗೆ ಹೋಗ್ತೀನಿ, ಸಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ಕಟ್ಟಿ ನಿನ್ಗೇನಾಗಬೇಕಾಯ್ತು? ಅಲ್ಲ, ನೀನ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ ನನ್ನ ಜೊತೆಗೆ ಅಂದ್ರೆ ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅನ್ನಂಗಿದ್ದೆ. ಏನ್ ಸ್ವಾಮಿ ಇವರು? ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ. ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮಂಗ ಯಾವ ಜನ್ಮದ ಕರ್ಮ ಮಾಡಿದ್ನ ನಾನು. ಹಲೋ ಹಲೋ, ಕೊಟ್ರೆ ಸಾದ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತಿವ್ರು ಯಾರು ಅನ್ನೋದು? ನಮ್ಗೆ ಕೊಡು, ಅಪ್ಪರಿ ಫೋನ್ ಕೊಡು. ಗಾಳಿ ಸ್ವಾಮಿ, ಅಪ್ಪರಿ ಕೊಡು. ಒಂದೇ ಮಾತಾಡ್ಬಿಡಿ.
ನೋಡಿ ಎಲ್ಲ ಎದ್ರಿಕೊಂಡು ಹೊಡೆಯಕ್ತಾರೆ ತಾಯಿನ ಮುಂದೆಯಿಂದ ಕೊಡು ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು, ಅಪ್ಪರ ಅಲ್ಲಿ ಎದ್ರಿಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು. ಹಾ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಫೋನ್ ಕೊಡಕ್ ಹೋಗ್ತೀವಿ. ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ಮ ವ್ಯಾಪಾರನೂ ಕಳಿತಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರ ನಿಮ್ಮ ಹತ್ರ? ಈಗ ನೀವು ನಾಳೆಗೆ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡುವ, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ನೀನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು, ನೀನು ಯಾವನೇ ಅವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರ ಬಿಟ್ಟು ಹೋಗ್ಯವನ್ ಈಗಿನ್ನ ಅಲ್ಲಿ ತಿರ್ಗ ಶುರು ಹಚ್ಕೊಂಡ. ಇಲ್ಲ, ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗಿ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಚೀಟಿ ಇಷ್ಟೊತ್ತಿಗೆ ಚೀಟಿ ಬಾ ಅಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು ಇಬ್ರು ಬಂದಿದ್ರೆ. ಏನ್ ಕರ್ಮ. ಎಲ್ಲಿದ್ಯಪ್ಪ? ಹಲೋ, ನಾನು ಮಂಚ ಯಾಕೋ ಲಲಿತಂಗೆ ಕೈ ಕಾಲು ಆಡ್ತಿಲ್ಲ ಕಣಪ್ಪ. ಸುಮ್ನೆ ಸುಸ್ತಾಗಿ ಬಿದ್ದೋಗ್ಬಿಟ್ಟವಳೆ. ಬಾ ಮನೆ ಹತ್ರ ಜಲ್ದಿ. ಮಗ 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 ನಿಮ್ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ ನೋಡು. ಮಗ ಹಲೋ. ಇಲ್ಲ ಕೇಳಿಲ್ಲ, ನಿಮ್ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ? ಹಲೋ ಹಲೋ, ಯಾಕೆ ಎಷ್ಟೊತ್ತು ಯಾವಾಗಿಂದ? ನಿಮ್ ಮಗುಂಗಲ್ಲಪ್ಪ, ನನ್ ಮಗಳು ಲಲಿತಂಗೆ. ಹಲೋ. ಅದು ಕೈ ಕಾಲಾಗ್ದ್ರೆ ನಾನೇನ್ ಮಾಡೋಲ್ಲ ಅಲ್ಲಿ. ಬಾರಂದ್ರೆ ಬಾ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾರಪ್ಪ. ನಮ್ಮನ್ನ ಇಡೀ ಕರ್ನಾಟಕಗೆ ಭಾರತ ದೇಶನೇ ನೋಡ್ದಂಗ್ ಮಾಡಿದ್ಯಾ. ನಾನು ನಿನ್ ಮಕನೇ ನೋಡಿಲ್ಲ. ಎಲ್ಲಾರ್ಗು ಇದನ್ನ ಬ್ಲೂಪ್ ಫಿಲಂ ಕಳ್ಸಿದ್ದೆ ಅಂತದ ಮಾತಾಡೋದು ಕಳ್ಸಿದ್ಯಾ? ನೋಡ, ಅವಳ ಕೈ ಕೊಡ್ತೀನಿ, ಮಾತಾಡು. ಬನ್ನಿ ಅಂದ್ರೆ ಎಲ್ಲಿದ್ದೀರಾ? ಬನ್ನಿ, ಮನೆ ಹತ್ರ ಬನ್ರಿ. ಯಾಕೆ? ನಾನ್ ಸಾಯ್ಬೇಕಾದ್ರೆ ನಿನ್ ಲಾಸ್ಟ್ ಸರಿ ನಿನ್ ಮುಖ ನೋಡ್ಬೇಕು. ಇಲ್ಲ, ಮನೆಯವ್ರು ಇದಾರಲ್ಲ ಇಲ್ಲಿ, ನಮ್ಮ ಮನೆಯವ್ರು ಅವ್ರೆ, ಮನೆ ತೋಲೆ ಅವ್ರೆ. ನಾನೇನ್ ನಿನ್ನ ಸ್ಟೆಪ್ನಿನ? ನಾನು ನೀನ್ ಹೆಂಡ್ತೀನಿ. ತಾಳಿ ಕಟ್ಟಿಲ್ವಾ ಯಡಿಯೂರಾಗೆ? ಇಲ್ಲಿ ಯಡಿಯೂರಾಗೆ ಅವಾಗ ಕುಡ್ದು ಅಲ್ಲೇ ಹೊಡಿತಲ್ಲಪ್ಪ. ಅವಾಗ ಕರ್ಕೊಂಡೋಗಿ ತಾಳಿ ಕಟ್ಟಿರೋ ಫೋಟೋ ಎಲ್ಲ ನನ್ನ ಹತ್ರ ಐತೆ. ನೀನ್ ಬಂದ್ ಮನೆ ಅಕ್ಕಪಕ್ಕದವರೆಲ್ಲ ಸಾಕ್ಷಿ ಹೇಳ್ತಾರೆ. ನೀನ್ ಬಂದ್ ಅವಾಗ ಕುಡ್ದು ನಮ್ಮ ಮನೆಗೆ ಮನೆ ಕಣಿವಲ್ಲ. ನಾನು ಒಂದೇ ಮದುವೆ ಇನ್ನೊಂದಲ್ಲಿ ನನ್ ಗಂಡನ್ ಬಿಡಿಸಿ ಕರ್ಕೊಂಬಂದು ಯಡಿಯೂರಿಗೆ ಕರ್ಕೊಂಡೋಗಿ ಮದುವೆ ಮಾಡಿ ಮದುವೆ ಮಾಡ್ಕೊಂಡು. ಅಲ್ಲ, ನೀನ್ ನಿಮ್ಮ ಅಪ್ಪಗೆ ಹುಟ್ಟಿದೆ ಕರೆಕ್ಟ್ ಆಗಿ. ಯಾಕಪ್ಪ ಹೇಳ್ರಿ, ಯಾಕೆ ಅಂದ್ರೆ ಏನ್ಕೆ? ನನ್ ಬಾಳ ಹಾಳ್ ಮಾಡಿದ್ಯಲ್ಲ. ಇವತ್ತು ಬಾ ಮಗ. ಏನು ಮುಂದೆ ನಮ್ಮ ಮನೆ ನಮ್ ತಿಕ್ಲಿಕ್ಕೆ ಆಗ್ತಲ್ಲ. ಇವತ್ತು ಬಾ, ಮಗಿನ್ ಕಟ್ಟಕ್ ಫೀಸ್ ಕಟ್ಟಕ್ ಕಾಸಿಲ್ಲ. ಬೆಳಗ್ಗೆ ಬಾ ಮಂತಕ್ಕೆ. ಏನ್ ಮಾಡೋದು ನಮ್ಮ ನೋಡ, ಎಲ್ಲಾನ ತಗೊಂಡೋಗಿ ಚೆನ್ನಾಗಬೇಕು ಅಂದ್ರೆ ನೀಡ್ತೀರ. ನಾನು ಬೆಳಿಗ್ಗೆ ಬಾರಪ್ಪ, ಫೀಸ್ ಕಟ್ಬೇಕು. ಇಲ್ಲ ಈಗ್ಲೇ ಬತ್ತೀಯಾ? ಎಲ್ಲ ಹುಡಿ ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ ತಳೆಯಲ್ಲ ಹುಡಿ. ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ. ಹಲೋ, ಯಾರಿಗೂ ಹೇಳದೆ ಬೇಡ. ಅವನು ಅಮ್ಮ ಸುಮ್ಮನೆ ಸ್ವಿಚ್ ಆಫ್ ಮಾಡಿ ಮನಿಕೊಂಡ್ಬಿಡ್ತೀನಿ. ಹಲೋ ಅಣ್ಣ. ಹೇಳ್ರಿ ಅಕ್ಕ. ಅದೇ ಅಯ್ಯೋ ಯಾಕೆ ಬದುಕಿದ್ದಂಗೆ ಬೆಂಕಿ ಇಕ್ತಿರೋ ಮುಂಡ್ಯಾರೋ, ಕಿತ್ತೋದ್ ಮುಂಡ್ಯಾರ. ನಿಮ್ ತಾಯಿ ನಿಮ್ಮನ್ನ ನೋಡಿಲ್ಲ ಮಟ್ಟಿಲ್ಲ. ಪರಮಾತ್ಮ ಸಿಕ್ಕಂದೂರ್ ಚೌಡೇಶ್ವರಿ. ನೀಲಿ ಶರ್ಟು ಜುಬ್ಬಾ ಪೈಜಾಮ ಹಾಕೊಂಡ್ ಕಚ್ಚೆ ಪಂಚೆ ಹಾಕೊಂಡ್ ಓಡಾಡ್ತಿದ್ದಲ್ಲ. ಈ ಫೋನ್ ಇದು ಹಿಡ್ಕೊಬರ್ರಿ, ಯಾರನ ಹಿಡ್ಕೊಳ್ರಿ. ಇವರಿಂದ ನಂದು ಹೋಯ್ತು ಅರ್ಧ ಜೀವನನೇ ಕಣಪ್ಪ. ನಂದು ಅರ್ಧ ಜೀವನನೇ ಒತ್ತರಿಕೆ ಹೆಂಗೆ ಆಯ್ತು. ಇಲ್ಲಿ ಕೆಳಗಡೆಗೆ ಅವ್ರೆ, ಆಮೇಲೆ ಮೆಟ್ಟರ್ದಂಗ್ ಹೊಡೆದ್ಬಿಟ್ಟಾರ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ ಮನೆ ಅಲ್ಲಿ ಕೆಳಗಡೆಗೆ ಅವ್ರೆ. ಅಲ್ಲ, ಎಲ್ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ದೀರಿ ಕಳ್ಳ. ಕುಮಾರಪ್ಪ ಖಂಡಿತ 12 ಗಂಟೆ 1 ಗಂಟೆಗೆ 12 ಗಂಟೆಯಿಂದ 1 ಗಂಟೆಗೆ ಪಾಪನ ಕರ್ಕೊಂಡ್ ಬರ್ರಿ ಎಲ್ಲ.
ಹಣ ಹಣ ಅಣ್ಣ ಇದು ಕಾರ್ಯ ಇದು ಖಂಡಿತ ಇದು ಬನ್ನಿ 12:30 1 ಗಂಟೆಗೆ. ಇದಕ್ಕೆ ಏನಕ್ಕೆ ಅಂದ್ರೆ ನಾವು ಪತ್ರಿಕೆಗೆ ಆಗ್ತಿರಲಿಲ್ಲ. ಹಣ 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 ಹಲೋ ಹಲೋ ಯಾರಿಗೆ ಹೇಳೋಣ ಬಿಡೋಣ, ಹಲೋ ಯಾರಿಗೂ ಹೇಳೋದೇ ಬೇಡ. ಅವ್ನು ಅಮ್ಮ ಸುಮ್ಮನೆ ಸ್ವಿಚ್ ಆಫ್ ಮಾಡಿ ಮನಿಕೊಂಡ್ಬಿಡ್ತೀವಿ. ಹಲೋ ಹಣ ಹೇಳ್ರಿ ಅಕ್ಕ. ಹಣ ಅಮ್ಮ ಹಣ ಓ ಹಣ ನೀರ್ ತಗೊಂಬರ್ರಿ ಅಮ್ಮ ಸುಸ್ತಾಗ್ಬಿಡೈತೆ ಅಮ್ಮಂಗ್ ಬರ್ರಿ ನೀರ್ ತಗೊಂಬರ್ರಿ ಹಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಹಣ ಹೇಳಿ. ಹಣ ಹಣ ನರಸಿಂಹ ಏನ್ ಡೆಲಿವರಿನಾ? ಹ್ಮ್ ಹಣ ಆಯ್ತು. ಇದು ಯಾರು ಹೇಳಿ? ನರಸಿಂಹಣ್ಣ ಯಾಕಣ ಸತ್ತೋಯ್ತು ಅಂತ ನಮ್ಗೆ ಗೊತ್ತೇ ಆಗಿಲ್ಲ. ನಮ್ಗೆ ಯಾಕಣ ಇಂಥದ್ದು ಅವಣ್ಣ ಬಾಬು ಎಷ್ಟು ಒಳ್ಳೇದ್ ಕೇಳೋಣ. ನಮ್ಮ ಅಣ್ಣ ತಮ್ಮರು ಇದ್ದಂಗೆ ಇದ್ವಿ ನಾವು. ಏನಾಯ್ ಸತ್ತೋಯ್ತಣ? ನರಸಿಂಹಣ್ಣ ಏನಾಯ್ ಸತ್ತೋಯ್ತಣ? ನಮ್ಮ ಅಣ್ಣ ತಮ್ಮರು ಇದ್ದಂಗಿದ್ದು. ಮಗನ್ ಬೀಗ್ ಊಟ ಮಾಡೋಣ ಅಂದ್ರೆ ಬರೇ ಸಾವು ಸುತ್ತಿನೇ ಗೊತ್ತ ಹೇಳ್ತಾರಲ್ಲ ಇವ್ರು. ನಮ್ಮನ್ ನಾಳೆ ಬೀಗ್ ಊಟ ಇವೆಲ್ಲ ಫೋನ್ ಮಾಡೋಣ ಅಂತ ನಾನ್ ಮಾಡಿದ್ರೆ ಎಲ್ಲೋ ಒಂದಿಷ್ಟು 3 ಕಾಸು ಮಾಡಿಕೊಂಡು ಎಲ್ಲ ಖರ್ಚು ಮಾಡಿ ಹಿಂಗ್ ಹೇಳ್ತಾರಲ್ಲ ನಮ್ಮ. ನನಗೆ ಯಾಕೋ ನನಗೂ ಸತ್ತವಂಗ ಆಗ್ತಾ ಐತಿ. ನರಸಿಂಹಣ್ಣ ಏನಾಯ್ತು ನರಸಿಂಹಣ್ಣಂಗೆ? ಅಣ್ಣ ನೀವ್ ಯಾರಣ್ಣ? ನೀವ್ ದೇವ್ರಂಗ್ ಸಿಕ್ಕಿದಿರ ಯಾರಣ್ಣ ನೀವು? ಯಾರಣ್ಣ ನೀವು? ನಿಮ್ ಹೆಸರೇನಣ್ಣ? ನೀವ್ ಎಲ್ಲಿರೋದಣ್ಣ? ಅಣ್ಣ ನೀವ್ ಎಲ್ಲಿದ್ದೀರಾ ಹೇಳಣ್ಣ? ನಿಂತಿದ್ದೀರಾ ಕುಂತಿದ್ದೀರಾ ಅಣ್ಣ? ನೀವ್ ಏನ್ ಮಾಡ್ತಿದ್ದೀರಾ ಅಣ್ಣ? ನರಸಿಂಹಣ್ಣಂಗೆ ಮದುವೆ ನರಸಿಂಹಣ್ಣಂಗೆ ಮಣ್ ಮಾಡಿದ್ರು ಇಲ್ಲ ಸುಟ್ರು ಅಣ್ಣ ಇಲ್ಲ ಬೆಂಕಿ ಇಕ್ಕಿದ್ರ ಅಣ್ಣ ಇಲ್ಲ ಕರೆಂಟಿಗೆ ಕೊಟ್ಬಿಟ್ರ ಅಣ್ಣ ಈಗ ನಿಂತಿದ್ದೀರಾ ಮನ್ಗಿದ್ದೀರಾ ಅಣ್ಣ ಇವಾಗ ಏನಾಯ್ತಣ್ಣ? ಒಣ್ಣಂಗ್ ಏನಾಯ್ತಣ್ಣ? ಗುಂಡ್ಕಲ್ ಇದ್ದಂಗೆ ಇತ್ತಲ್ಲ. ಅಯ್ಯೋ ನಮಸ್ಕಾರ. ಅಯ್ಯೋ ನಾನೇ ಕಣ್ಣಿ ಯಪ್ಪ ಎದೆನೈತಲ್ಲ ನನಗೆ. ಅಮ್ಮನ್ನ ಯಾರಪ್ಪ ನನ್ ಹಿಂಗೆ ಬದುಕಿದಂಗೆ ಸಹಾಯ ಆಗ್ತಾವ್ರಲ್ಲ ಅಣ್ಣ. ಅಣ್ಣಂಗೆ ಅಣ್ಣ ಆರೆಲ್ಲ ಹಾಕಿದ್ರ ಅಣ್ಣ? ಹಾಲು ತುಪ್ಪ ಬಿಟ್ರ ಅಣ್ಣ? ಅಯ್ಯೋ ಶಿವನ ಪರ ನಾನೇ ಯಪ್ಪ. ಎದೆನೋವು ಬೇರೆ ಶುರುವಾತು. ಯಾಕಣ್ಣ ಏನಾಯ್ತಣ್ಣ ನಿಂಗೆ? ಬಿಡಣ ಪಾಪ ನೀನು ಪಾಪ ಆ ಅಣ್ಣನ್ ದುಃಖ ತಡಿದಾರ್ದು ನೋಡಿ ಅಣ್ಣನು ಯಾರ ಪಾಪ ಅಳ್ತಾ ಐತೆ ಅಣ್ಣ. ನಿಮ್ಮ ಹೆಸರು? ಅಯ್ಯೋ ಪರಮಾತ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ನಾನೇನ್ ಮಾಡಿದ್ದೆ? ಹಿಂಗೆ ನನ್ನ ಬದುಕಿದಂಗೆ ಬೆಂಕಿ ಸಹಾಯ ಆಗ್ತಾವ್ರಲ್ಲ. ಚಿನ್ನ ಕೂಳಿಗೂ ನಿಮ್ದಿ ಕೊಡಲ್ವಲ್ಲ ಅವ್ನ್ ತಾಯಿನ. ಪರಮಾತ್ಮ ಸಿಕಂದೂರ್ ಚೌಡೇಶ್ವರಿ ಕಾಪಾಡು ಪರಮೇಶ್ವರಿ. ಅದಕ್ಕೆ ನಂದೇ ಸ್ಥಿತಿಯನ್ನ ಕಾಣ್ತಿದ. ಬೀಗ ಊಟ ಮಾಡಂಗ್ ಕಾಣಲ್ಲ ಇನ್ನ ಮಕ್ಳು ಇವ್ರು. ನಾನೇ ನರಸಿಂಹರಾಜು ಬಳ್ಳಾಪುರದ ನರಸಿಂಹರಾಜು ನಾನೇ ನಿಮ್ಮ ಯಾಕೆ ಸಹಾಯ ಆಗ್ತಾರೋ. ಇನ್ನು ನಾಳೆಕಿನ್ನ ಎಂಗೇಜ್ಮೆಂಟ್ ಇಟ್ಕೊಂಡಿದೀವಲ್ಲ ನಿಂತದು ಬೀಗ ಊಟ ಇಟ್ಕೊಂಡಿದೀವಿ. ಅಯ್ಯೋ ಪರಮಾತ್ಮ ಎಲ್ಲಿದ್ಯೋ ಪರಮಾತ್ಮ. ಈ ನನ್ ಮಕ್ಳು ನನ್ ಬದುಕಿದ್ದಂಗೆ ಬೆಂಕಿ ಇಕ್ತಾವ್ರಲ್ಲ. ಅಲ್ಲಾಣೋ ಈ ಅಣ್ಣ ಇವ್ರು ನರಸಿಂಹರಾಜು ಬಳ್ಳಾಪುರ. ಇವ್ರು ನರಸಿಂಹರಾಜು ಬಳ್ಳಾಪುರನೇ, ಆದ್ರೆ ಅವ್ರಲ್ಲ. ದಪ್ಪಗೆ ಕಿವಿ ವಾಲೆ ಇಕ್ಕೊಂಡು ಅವ್ರಲ್ಲ ಇವ್ರು ಬೇರೆಯವರು. ಅವಣ್ಣ ಕಿವಿಗ್ ವಾಲೆ ಇಕ್ಕೊಂಡು ದಪ್ಪಗ್ ಒಡವೆಲ್ಲ ಹಾಕೊಂಡು ಹೊಡೆದ ಸತ್ತೋಯ್ತಂತ. ಏನೋ ಸತ್ತೋಯ್ತಂತ ಇವಣ್ಣ ಹೇಳ್ತಿಲ್ಲ. ಅಯ್ಯೋ ಶಿವನೇ ಶನಿದೇವ ಎಲ್ಲಿದ್ಯಪ್ಪ? ನಾನೇ ಕಣೋ ನರಸಿಂಹರಾಜು, ನಾನೇ ಕಣೋ ಸ್ವಾಮಿ. ತಪ್ಪಾಯ್ತು ಶನಿದೇವ್ರಿ. ನಾನೇ ಯಾರು ಇಲ್ಲ. ನರಸಿಂಹರಾಜು ಬಳ್ಳಾಪುರದಾಗೆ ವಾಲೆ ಇಕ್ಕೊಂಡ್ ನಾನೇ. ಯಾಕೆ ಬೆಂಕಿ ಸಹಾಯ ಆಗ್ತೀರ? ಬದುಕಿದೀನಿ. ಪರಮಾತ್ಮ ಎಲ್ಲಿದ್ಯೋ? ಪರಮಾತ್ಮ ಮಂಜುನಾಥೇಶ್ವರ ಕಾಪಾಡು. ಕಿವಿಗ್ ವಾಲೆ ಇಕ್ಕೊಂಡು ನೀರ್ ಕೊಡೋದಿಲ್ವಲ್ಲ, ಕೂಗಿರು ನೀರ್ ಕೊಡಲ್ವಲ್ಲ ನಮ್ಮನ್ನ ಮನೆಗೆ. ಅಣ್ಣ ಈ ಕಿವಿಗ್ ವಾಲೆ ಇಕ್ಕೊಂಡು ದಪ್ಪು ಈ ಗಣೇಶ ಓಡಾಡ್ತದಲ್ಲ ಗಾಡಿ ಮೇಲೆ. ಅಯ್ಯೋ ಎಲ್ಲ ನಾನೇ ಕಣೋ ಸ್ವಾಮಿ ಮಂಜುನಾಥೇಶ್ವರ. ತಾಯಿನಾಗಿ ಸಿಟ್ಟಾಗಿ ಕೊಲೆ ಮಾಡೋಣ ಅಂತ ಮನಸ್ಸೋತೈತೆ. ಅಣ್ಣ ನರಸಿಂಹರಾಜ ನೀನೇನ? ಅದೇ ವಾಲೆ. ಅಯ್ಯೋ ಯಾಕೆ ಬದುಕಿದ್ದಂಗೆ ಬೆಂಕಿ ಇಕ್ತಿರೇ ಮುಂಡ್ಯಾರೋ ಕಿತ್ತೋದ್ ಮುಂಡ್ಯಾರೋ. ನಿಮ್ ತಾಯಿ ನಿಮ್ಮನ್ನ ನೋಡಿಲ್ಲ ಮಟ್ಟಿಲ್ಲ. ಪರಮಾತ್ಮ ಸಿಕಂದೂರ್ ಚೌಡೇಶ್ವರಿ ನೀನೇ ಕಾಪಾಡು. ಇಲ್ಲಿ ಕೇಳಿಲ್ಲಿ ನೆನ್ನೆ ನಿನ್ ಮಾತಿಗೆ ಬೆಲೆ ಕೊಟ್ಟು ಯಾರ ಪಾಪ ದೊಡ್ಡವ್ರು ಹೇಳಿದ್ರು ಬೇಡ ಮದುವೆ ಮುಗಿಸ್ಕೊಂಡು ಹೋಗ್ಬಿಡು ಅಂತ. ನಿಮ್ ಬಸ್ ಹತ್ರ ಬಂದಿದ್ರೆ ಗೊತ್ತಾಯ್ತಾ? ನೀನ್ ಯಾಕೆ? ಅಯ್ಯೋ ಇಲ್ಲಿ ನಾಳಿಂದ ನಂದೆಲ್ಲಾ ಮರ್ಯಾದೆ ಹೊರಟೋತಲ್ಲೋ. ಒಂದು ಹೆಣ್ಣು ಕಣ್ಣೈತ್ ನೋಡ್ದಾನಲ್ಲ, ಒಂದ್ ಹೆಣ್ಮಕ್ಳು ಮುಟ್ಟಿದಾನಲ್ಲ, ನಮ್ಮ ಹೆಂಗಸರು ಬಿಟ್ರೆ ಇವ್ರು
ಮುಂಡೆನೆ ನೀನು ನಿನ್ ತಾಯಿನ ಸುಟ್ಟಾಕ್ಬಿಡ್ತೀನಿ, ಬಿಡ್ತೀನಿ, ಮಾಡ್ಬಿಡ್ತೀನಿ. ಸಿಕ್ಕಿರ ನನ್ನ ನ್ಯಾಯ ಕೈಯೋ ಅನ್ನಿಸ್ತೀಯೋ? ನೋಡು, ಅರ್ಧ ಜೀವ ಮಾಡ್ದಲ್ಲ, ದಿನ ಮಾತ್ರ ನುಂಗಂಗ್ ಮಾಡ್ದಲ್ಲ, BP ಮಾತ್ರ ನನ್ ಸಾಯಿನ ಮುಂಡೆ ಮುಂಡೆ. ಅಪ್ಪ ನೀರ್ ಕೊಡ್ರು ಒಂದಿವ್ಸ. ನಾನ್ ನಿನ್ನೆ ಚೌಟ್ರಿ ಹತ್ರ ಬಂದಿದ್ನಲ್ಲ ಅಂದ್ರೆ ನೀನ್ ಅದು ನೀಲಿ ಶರ್ಟು ಜುಬ್ಬಾ ಪೈಜಾಮ ಹಾಕೊಂಡ್ ಕಚ್ಚೆ ಪಂಚೆ ಹಾಕೊಂಡ್ ಓಡಾಡ್ತಿದ್ದಲ್ಲ. ಸಾಯಿನಾಯ್ತು. ಈ ಫೋನ್ ಅನ್ನ ಇದು ಹಿಡ್ಕೊಬರ್ರಿ, ಯಾರನ್ನ ಹಿಡ್ಕೊಳ್ರಿ. ಇವರಿಂದ ನಂದು ಹೋಯ್ತು ಅರ್ಧ ಜೀವನನೇ ಕಣಪ್ಪ. ನಂದು ಅರ್ಧ ಜೀವನನೇ ಇವತ್ತಿಗೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ರೆ ನಾನು ಅಲ್ಲ ಇದು ಎಂಗೇಜ್ಮೆಂಟ್ ಎಂತ ಇದು ಬೀಗ್ರೂಟ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ. ನಾನು ಅಂತ ತಕ್ಕ ಬದುಕಿದ್ರೆ ಸಾಕು. ಪರಮಾತ್ಮ ಮಂಜುನಾಥ ಎಲ್ಲಿದ್ಯೋ ಸ್ವಾಮಿ, ಸ್ವಾಮಿ, ಸ್ವಾಮಿ. ನೀನು ನಾನು ಎಂಗೇಜ್ಮೆಂಟ್ ಕಂಡವ್ರೆ ಕೆರ ಅರ್ಧವಂಗ್ ಉಯ್ದು ಬಿಡ್ತಾರೆ ನಮ್ಮನ್ನ. ಯಾವಳನ್ನ ಹುಡುಕೊಂಬಂದು ಇಲ್ಲಿ ಮನೆ ಕಂಡವ್ ಈಚೆಗೆ ಅಂತಾನ. ನಿಮ್ಮ ಅಮ್ಮನ ಐ ಲವ್ ಯು ಅಲ್ಲ ಅಲ್ರಿ, ಒಂದೇ ಒಂದ್ಸರಿ ಮಾತಾಡಿ. ಏನ್ ಗೊತ್ತಾ, ನಾನು ಇನ್ಮೇಲೆ ನಿಮಗೆ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದರೆ ಕೊಡಲ್ಲ ಅಂದ್ರೆ. ಆಯ್ತು, ಇಲ್ಲಿ ಕೆಳಗಡೆಗೆ ಅವ್ರೆ ಆಮೇಲೆ ಮೆಟ್ಟರ್ದಂಗ್ ಹೊಡೆದ್ಬಿಟ್ಟಾರೆ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ ಮನೆ ಅಲ್ಲಿ ಕೆಳಗಡೆಗೆ ಅವ್ರೆ. ಅಲ್ಲ, ಎಲ್ಲಿ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಒಪ್ಪಾರ ಅಂದ್ರೆ ಏನು ಅಂದ್ರೆ? ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಅಲ್ಲಿ ನಮ್ಮ ಮಗಂತವ್ರು ಅಗ್ಗಿ ಎಸ್ಕೊಂಬಂದು ಹೊತ್ಕೊಂಡು ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ? ಇಲ್ಲಿ ನಮ್ಮ ಮಗಂತವ್ ಇಸ್ಕೊಂಡಿದೀನಿ ಕಣವ. ಅವಣಿ ಅಲ್ಲಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರೆ. ಏನ್ಕೆ? ಇಲ್ಲಿ ಈಚೆ ಕಡೆಗೆ ಎದ್ಬೋತಾರ ಅವರು ಬಾಡಿಗೆ ಮನೆಯವರು. ಅಲ್ಲ, ಏನ್ ಕೀಚೆ ಹಾಕಿದ್ ನಿಮ್ಗೆ? ಉಣ್ಣಕ್ಕೆ ನಿಮ್ಮ ಅಮ್ಮಕ್ಕೆ ನಿಮ್ಮ ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದು ಎದ್ ಬಂದು ಮೆಟ್ಟ ಉಯ್ದು ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಡ್ ಬಾಕ್ಲ ಮನೆ ಕಂಡವ್ರಿ ಅಂತ. ಅಲ್ಲ, ನೀವು ಏನ್ ನನ್ನ ಜೊತೆ ಮಾತಾಡ್ತಿಲ್ಲ? ನೀವೇನ್ ನನ್ನ ಜೊತೆ ಮಾತಾಡ್ತಿಲ್ಲ? ಅಯ್ಯೋ, ನಮ್ಮ ಫೋನ್ ಇಕ್ಕಲ್ಲ. ಇಲ್ಲಿ ಕೆಳಗಡೆ ಮನೆ ಕಂಡವ್ರೆ. ನರಸಿಂಹಸ್ವಾಮಿ ಮೇಲೆ ಆಣಿ, ನೀನು ಫೋನ್ ಕಟ್ ಮಾಡಿದ್ರೆ ಫೋನ್ ಕಟ್ ಮಾಡಬೇಡ. ನಿನಗೆ ಏನಾಯ್ತು ಅಂದರೆ ಈಗ ಹೇಳಿ ನನ್ನ ಜೊತೆ. ಏನಕ್ಕೆ ಮಾತಾಡಕ್ಕೆ ನನ್ನ ಕಂಡ್ರೆ ಇಷ್ಟ ಇಲ್ವ ನಿನಗೆ? ಅಮ್ಮ, ಇಲ್ಲಿ ಕೆಳಗಡೆ ಮನೆಗವ್ರೆ, ಈಚೆ ಕಡೆ ಬಾಕ್ಲ ಮನೆಗಿರೋದು ನಾನು. ಸೊಳ್ಳೆ ಕಡಿತಿಲ್ವ ಅಂದರೆ? ತೋಟ ಕಡಿತಾ ಇಲ್ವ ಅಂತ ಅಂದ್ರೆ ಇವನು ಇಲ್ಲಿ ಕದಾಕಿ ಮನೆ ಕಂಡವ್ರೆ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಎದ್ದೇಳ್ತಾರೆ. ಒಳ್ಳೆ ಮರ ಕಟ್ಟಿ ಹೊಡೆದ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ಅವ್ರ ನಾಯಿ ಬೇರೆ ಮಗ್ಳ ಮನೆಗೈತಿ. ನಾಯಿ ಬೇರೆ ಮಗಳಂದೆ? ಇನ್ನೇನ್ ಮಾಡ್ತೇವೆ? ತಾಯಿನಾಗ ಗೂಡ್ರಕ್ ಬಂದು ಇಲ್ಲೇ ಮಗ್ಳ ಮನೆಗೆ ಅಂತ ನಮ್ಮನ್ನ ಎಷ್ಟು ಹೊಡೆದ್ರು ಹೋಗಲ್ಲ. ಅವನ್ನೇ ತಪ್ಪು ಮನಿಕು ಅಂದ್ರೆ ನಾನು ಅಂತ ತಿಳ್ಕೊಂಡು ಇಲ್ಲೂ ನಿದ್ದೆ ಕೊಡಲ್ವಲ್ಲ ಇವತ್ತು. ನಾಯಿ ಅಲ್ಲ, ಆ ನಾಯಿನೇ ನಾನು ತಿಳ್ಕೊಂಡು ಗೂಡ್ರ ತೊಳಸೇವೆ. ಅವು ತೊಳಸೆ ಎತ್ಕೊಂಡ್ಬಿಟ್ಟು ಕಿವಪ್ಪ ತೊಳಸಿಗಳಾಗೋದ್ರಾಗ ಮೈಯಾಗೆಲ್ಲ ಕೊಡ್ದಿಕ್ತಾವೆ. ಏನಕ್ಕೆ ಅಂದ್ರೆ ನಿಂಗೆ ಈ ಸ್ಥಿತಿ ಬಂದಿದ್ದು? ನಮ್ಮ ಹೆಂಗ್ ರಾತ್ರಿ ನುಗ್ಗಿರ್ಕಳ. ಏನಕ್ಕೆ? ನಮ್ಮ ಕೆಳಗಡೆ ಮನೆಗವ್ರಿ. ಅಲ್ಲ ರೀ, ಅಲ್ಲ ಚಿನ್ನು, ನಿನ್ಗೆ ಏನ್ ಕೀಚೆಗೆ? ಉಣ್ಣಕ್ಕೆ ಯಾಕೆ ಅಂದ್ರೆ ಈ ತರ ಮಾತಾಡ್ತಿದ್ಯಾ? ಹಲೋ ಹಲೋ, ಅಲ್ಲ ನಿಮ್ಗೆ ಏನ್ ಅನ್ನಿಸ್ತೈತೆ ಅಂತ ನಮ್ಗೆ ನೋಡಿ. ನಮ್ಗೆ ನಾವು ಮನೆಗೆ ಗಂಡಾಡ್ ಬರ್ತಾರೆ, ಮದುವೆಯವ್ರು ಬರ್ತಾರೆ, ಯಾರು ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ. ಇಂಥವ್ ನಾನ್ ನೋಡಿ ಅಲೆ ವಾಲೆ ಪಾಲೆ ಕೇಳೋದಕ್ಕೆ ಜನ ಹೊಡೆಯುತ್ತವ್ರು ಹೆಣ್ಮಕ್ಳುಗಳು. ಅದಂತೂ ಜೈಲಗಿರನ್ ಇದ್ದಂಗಿದ್ಯಾ ಅಂತ ರೆಡ್ಡಿಗಾರು ಎಲ್ಲ ಹಿಂಗೈತೆ ಸರ್ ನಮ್ದು. ಆಮೇಲೆ ಜನಗಳಿಗೆಲ್ಲ ನಮ್ಮನ್ನ ಏನೋ ರೀತಿ ನೋಡ್ತಾರೆ. ನಾವು ಹಂಗೆ ನಮ್ಗೆ ನಾವು ಕೆಟ್ಟ ಒಂದ್ ಹೆಣ್ಮಗ ನಾವ್ ಎಂದು ಒಂದ್ ಅಯ್ಯೋನ್ ಇರ್ತಾರಲ್ಲ, ನಮ್ಮನ್ನ ಅಯ್ಯೋನ್ ಪಡಿ ಮನೆ ಹಾಳಾಗ್ ಹೋಗ್ತೈತೆ ಅಷ್ಟೇ. ನೋಡಿ ಅಂದ್ರೆ ನಾನು ಸೋಮವಾರ ತಪ್ಪುರೆ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ಗ್ ಹೋಗ್ತೀನಿ. ಯಾವತ್ತೂ ನಿಮಗೆ ಮಕ ತೋರ್ಸಲ್ಲ.
ಆಯ್ತು ನೀನ್ ನೋಡಿ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂಚೂರು ಅರ್ಶಿನ ಕುಂಕುಮ ಮಾಡಿಸ್ಬಿಡ್ತೀವಿ ಅದೆಂತ ದೇವ್ರಿಗೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂದ್ರೆ? ಯಾವ್ದನ ದೇವ್ರಿಗೆ ಹೋಗ್ತೀನಿ, ಸುಮ್ಮನೆ ಯಾವ್ದನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಹೋಗ್ಬಿಟ್ಟು ಅದು ಮಾಡಿಸ್ತೀವಿ. ಇವತ್ತೇ ಹೋಗಿ ಅಮಾವಾಸ್ಯೆ. ದೊಡ್ಡಪ್ಪಂಗೆ ಕೊಡ್ತೀನಿ ನೋಡಿ, ದೊಡ್ಡಪ್ಪಂಗೆ. ಹಲೋ, ಹೇಳಪ್ಪ ನರಸಿಂಹರಾಜ. ದೊಡ್ಡಪ್ಪನ ನಮ್ಮ ದೊಡ್ಡಪ್ಪನ ಆಯ್ತು. ಹಲೋ ದೊಡ್ಡಪ್ಪ ಹೇಳ ನರಸಿಂಹರಾಜು. ಯಜಮಾನ್ರಿ ನೀವೇನು ಇದು ನಿಮ್ದು ಜಮೀನ್ ಎಷ್ಟೈತೆ? ಜಮೀನ್ ಎಷ್ಟೈತೆ? 6.5 ಎಕರೆ ಐತೆ. ಇದು ಹೊರಗಡೆ ಏನು ಆರಂಭ ಮಾಡಿಲ್ಲ, ದನಕರ ಇರೋರ ಅಥವಾ ಸಂಸಾರ ಐತ್ರ ನಿಮ್ಗೆ ಹಂಗೆ? ಓಯ್ ನರಸಿಂಹರಾಜು, ಅವಳು ಬಂದ್ಬಿಡ್ಲಿ, ರಾಣಿ ತರ ಸಾಕ್ತಿವಿ ನಾವೇನು ಈಡಲ್ಲ, ಗೊತ್ತಾಯ್ತಾ? ನಮ್ಗೂ 6.5 ಎಕರೆ ಜಮೀನ್ ಐತೆ, ಟ್ಯಾಕ್ಟ್ರಿ ಐತೆ, ಜೀಪ್ ಐತೆ, ಮಡಿಕೊಂಡಿದೀವಿ, ಸ್ವಂತ 3 ಮನೆ ಇವೆ ನಮ್ಗೂ ಹೊಸದುರ್ಗದಲ್ಲಿ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇನೆ. ಅವಳು ಏನೋ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ, ಒಂದು ಸಂಸಾರ ಒಂದು ಮಾಡೋಣ ಅಂತ. ನೀನು ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ. ನಮ್ಗೇನು ಅವಳು ಸಾಕಲ್ಲ ದೊಡ್ಡದಲ್ಲ. ನಿನ್ನ ಮಾತ್ರ 10 ಅಲ್ಲ 20 ಲಕ್ಷ ಖರ್ಚಾಗ್ಲಿ, ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬೇಡ. DNA ಚೆಕ್ ಮಾಡಿಸಿ ಅವಳ ಹತ್ರ ನೀನು ಬಂದಿದ್ಯೋ ಇಲ್ವೋ ಅಂತ, ಮಗು ನಿನಗೆ ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ತಿರ್ಗಾ ನಿನಗೆ ಜೈಲಿಗೆ ಹಾಕ್ಸಿ ಅಂತ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ. ನಾನು ಪ್ರತಾಪ್ ಗೌಡನೇ ಅಲ್ಲ, ಗೊತ್ತಾಯ್ತಾ? ನೀವು ಎಂದು ಹೊಡ್ತೀರಾ ಹೊಳ್ರಿ, ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅವ್ರನ್ನು. ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ. ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಕ್ಕೂ ಅಲ್ಲ ಎಂತದ ಮಗ ಹಿಂಗ್ ಅಂತ ಹೇಳಿ ಅವರು ನಾನು ಹೇಳ್ತೀನಿ. ಖರ್ಚು ಅವತ್ತಿನ ಒಂದು 10,000 ರೂಪಾಯಿ ದುಡ್ಡಾಗ್ಲಿ, ನಾ ಚಾರ್ಜ್ ನಾನೇ ಹೋಗೋಣ. ನಿನ್ ದುಡ್ಡ ಕರ್ಕೊಂಡು ಹೋಗಂತ ಹಂಗು ನಮ್ಗೇನಿಲ್ಲ ಕಣಯ್ಯ. ನಾನು ನಿನ್ನೆ ಕೊಂಡ್ಕಂತೀನಿ, ನಿಮ್ಮ ವಂಶನೇ ಕೊಂಡ್ಕಂತೀನಿ. ಅದು ನಮ್ಗೆ ಹೇಳ್ಬೇಡ ನೀನು, ಗೊತ್ತಾಯ್ತಾ? ಬಿಡು, ನೀನ್ ತಪ್ಪು ಮಾಡಿಲ್ಲ ತಾನೆ. ಕಂಪ್ಲೇಂಟ್ ಕೊಡ್ತೀವಿ, DNA ಚೆಕ್ ಮಾಡ್ತೀನಿ, ಪೊಲೀಸ್ನವ್ರ ಮನೆ ಬಾಕ್ಲು ಕಳಿಸ್ತೀನಿ, ಬಳ್ಳಾಪುರ ನರಸಿಂಹರಾಜು, ಗೊತ್ತಾಯ್ತಾ? ನನಗೂ ಅಡ್ರೆಸ್ ಎಲ್ಲ ಹೇಳವಳೆ, ಅಡ್ರೆಸ್ ಕೊಟ್ಟು ಕಳಿಸ್ತೀನಿ. ಇಲ್ಲ ನೀನು ಫೋನ್ ನಂಬರ್ ಕೊಡ್ತೀನಿ, ಕರ್ಕೊಂಬರ್ತಾರೆ, DNA ಚೆಕ್ ಮಾಡಿಸ್ತಾರೆ, ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. DNA ಚೆಕ್ ನಿನ್ಗೆ ಹುಟ್ಟೈತಾ ಮಗು, ನಿನ್ಗೆ ಹುಟ್ಟಿಲ್ವಾ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಕುಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ? ಗೊತ್ತಾಗುತ್ತೆ ಬಿಡು. ನಿನಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದ್ರೆ ನಿನ್ನ ಹೆಂಡ್ತಿ ಮನೆ ನಿಮ್ಮ ಕರ್ಕೊಂಬಂದವಳು ನಿನ್ನ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ. ನಿನ್ನ ದೊಡ್ಡ ಹೆಂಡ್ತಿನ ಚಿಕ್ಕ ಹೆಂಡ್ತಿ ಒಂದೇ ಮನೆಗೆ ಸಂಸಾರ ಮಾಡಿಸು. ನಿನ್ನ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ. ಕೊನೆಗೆ ನಿನ್ನ ಏನು ಗತಿ ತಗೊಂಬತ್ತೀನಿ ಅಂತ ನೋಡು. ಅವಾಗ ನಾವೇನು ನಮ್ಮ ಕೆಪಾಸಿಟಿ ಏನು ಅಂತ ನೋಡಿವಂತ. ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ಕೆ ಹೋಗಿ ಮಗ ಉಡ್ಸಿ ಇವತ್ತು ನಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ. ಈ ಕಲೆ ತಲಿಡ್ಕ ಸೋಳೆ ಮಕ್ಳ, ನಿಮ್ಗೆ ಯಾಕ್ರ ಗಂಡ ಹೆಂಡ್ತಿ ಮಕ್ಳು ಗೌಡ್ರೆ, ಪ್ರತಾಪ್ ಗೌಡ್ರೆ, ನನ್ನ ಇದ್ರಿಗೆ ಕರೆಕ್ಟ್ ಆಗಿ ನೀವು ಬಂದ್ರೆ ಸತ್ಯವಾಗ್ಲೂ ನೀನು ಸಿಕ್ಕಾಗೆ ನೀನ್ ಸತ್ಯ ಜೈಲ್ ಹೋದ ಪರವಾಗಿಲ್ಲ, ಒಂದೇ ಸಲ ಇಟ್ಬಿಡ್ತೀನಿ ಚೂರಿ ತಗೊಂಡು. ಅಮ್ಮನ ನನ್ನಂಗಂತೆ ತಲಿಡ್ಕ ಅಂತ ನೀನ್ ತಾಯಿನ ನೀನು ಮಕ್ಳು ಅನ್ಬೇಕಾ ತಲಿಡ್ಕೊಂಡು ತಿನ್ನಕ್ಕೂ ಯೋಸ್ತಾರ. ದಿಸ್ ಇಸ್ ಟೂ ಮಚ್ ಇಡಿಯೇಟ್. ಏನಂತ ಬೈದಿದ್ದೀನಿ ಚಂದ್ರಶೇಖರ್ಗೆ ಅಂತ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ, ಏನಂತ ಬೈದಿದ್ದೀನಿ ನನಗೆ? ನೀನ್ ಚಂದ್ರಶೇಖರ ಇದ್ರೆ ಅದಕ್ಕೆ ನನಗೇನಾಗ್ತಿಲ್ಲ. ಅದಕ್ಕೆ ನೀನು 10 ಗಂಟೆವರೆ ಮೇಲೆ ನಿಜ ಬರ್ದಿದ್ರೆ ಅದಕ್ಕೆ ನಾವೇ ಮಾಡೋಣ. ನಿಜ ಬರ್ದಿದ್ರೆ ಅದಕ್ಕೆ ನಮಗೆ ಫೋನ್ ಮಾಡಿದ್ರೆ ನಾವು ಏನಿದ್ರು ಆ ಟೈಪ್ ನಮ್ಗೆ ಆಗಲ್ಲ. ನಮ್ದು ಮಾತು ಕೇಳಕ್ಕೆ ಹಳ್ಳಿ ಕಡೆ ಜನಕ್ಕೆ ಗೊತ್ತಾಯ್ತು ಅಂದ್ರೆ ನೀವು ಬರೋ ದಾರಿಗೆ ಎಲ್ಲಾನ ಕಲ್ತಾಂಡೆ ಫ್ರೂಟು ಸಾಯಕ್ ಬಿಡ್ತಾರೆ. ನಿಮ್ಗೇನ್ ಗೊತ್ತು ಹಳ್ಳಿ ಕಡೆ ನೋಡಿಲ್ಲ ಅವ್ರ ನೀವ್ ಮತ್ತೀಗ ಅವತ್ತು ಬೆಂಗಳೂರಿಗೆ ಬರ್ತೀನಿ ಅಂತ ಅಂದ್ರಲ್ರಿ, ಬಂದಿದ್ರಲ್ರಿ? ಸ್ವಾಮಿ ನಾನೇನ್ ಬರ್ತೀನಿ, ನಿಮ್ಗೆ ಕರ್ಕೊಂಬರ್ರಿ ಅಂತ ಹೇಳಿದ್ನ. ನಿಮ್ಗೆ ವೇಸ್ಟ್ ಆಗಿ ಬರ್ತಾರೆ, ಬರ್ರಿ, ದುಡ್ಡು ಕಾಸು ಲೆಕ್ಕ ಹಾಕ್ಬೇಡಿ, ನಾವು ನೋಡ್ಕೊಂತೀವಿ ಅಂತ. ಇವತ್ತು ಅದೇ ಮಾತು ಹೇಳ್ತಾ ಇರೋದು. ನೀವೇನು ₹1 ಖರ್ಚು ಮಾಡ್ಬೇಡ್ರಿ, ನಂದೇ ಕಾರ್ ಇದೆ, ಕಾರಾಗಿಂದ ಹೋಗೋಣ ಅಲ್ಲಿ. ಆಯ್ತು ಬನ್ನಿ. ಮತ್ತೀಗ ಅದಕ್ಕೆ ಯಾಕೆ ಬೈತಿದ್ದೀರ ನೀವು?
ಅಷ್ಟಲ್ಲ ನಮ್ಮನ್ನ ನಿಜ ಬರಲ್ಲ ಹಂಗೆ ಹಿಂಗೆ ಅಂತ ಅಂದ್ರೆ ನಾವ್ ಕರ್ಕೊಂಬರೋದು ಅಂತ ಏನ ಅವತ್ತೇ ಹೇಳ್ದಂಗೆ ಹೇಳ್ತೀರ. ಸ್ನೇಹಿತರೆ ಆ ಥರ ಅಲ್ಲ ಕಾರು ನಾನು ರೆಡಿ ಇದ್ದೀನಿ ವೈಶಾಲಿ ಲಾಡ್ಜ್ ಹತ್ರ. ಹಾ ನೀವು ಬಂದರೆ ಕಾರಲ್ಲೇ ಹೋಗೋದು, ಆಮೇಲೆ ನಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ 5 ಸ್ಟಾರ್ ಅಲ್ಲ ಇಲ್ಲ 3 ಸ್ಟಾರ್ ಅಲ್ಲ ಎಲ್ಲನ ರೆಸಾರ್ಟ್ ಎಲ್ಲ ಬುಕ್ ಮಾಡೋದು. ಅದಕ್ಕೆ ಅಲ್ಲಿ ಕರ್ಸ್ಕೊಂಡು ಇದು ಮಾಡೋಣ. ಒಬ್ಬನೇ ಅಲ್ವಾ ಸ್ನೇಹಿತರೆ, ಹಾ ಅದಕ್ಕೆ ಇದನ್ನ ಏನಿದ್ರು 2-3 ಇರಬೇಕು, ಎಂಜಾಯ್ ಮಾಡಬೇಕು. ಒಬ್ಬರೇ ಇದ್ದು ಏನು ನಮ್ಗೆ ಯಾರು ನಾವು 24 ಗಂಟೆ ಫೋನ್ ಮಾಡಿದ್ರಿ ಅಂತ ಅಂದರೆ ಏನು ಮಾಡ್ತಿದ್ಯಾ ಏನು ಅಂತಂತ ವಿಚಾರಿಸೋಣ ಅಂತ ಮಾಡಿದ್ವಪ್ಪ. ಆಯ್ತು ಸರ್ ಆಯ್ತು. ಇಲ್ಲಿ ಇದು ಯಾರೋ ಒಂದು ಅಜ್ಜ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತು. ಯಾಕಪ್ಪ ಏನಾಗಿತ್ತು? ಡಿಸ್ಸೆಕ್ಟ್ ಆದಂಗಾಗಿ. ಹೌದಾ? ಓ